ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ನೀವೆಲ್ಲರೂ ಕೂಡ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ. ಬನ್ನಿ, ಇವತ್ತಿನ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲ ಸ್ನಾನ ಆಗಿತ್ತು, ಎಲ್ಲ ಆದಮೇಲೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟ್ ಹುಡುಗರಿಗೆ ಏನು ಮಾಡಿದ್ದೀನಿ ಅಂದರೆ ಟಿಫನ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇವಾಗ ಮತ್ತು ಅವರಿಗೆಲ್ಲ ಟಿಫನ್ ಮಾಡಿ ಕಟ್ಟಿದಾದ್ಮೇಲೆ ನಾನೀಗ ಮುಂದೆ ಎಲ್ಲ ಸ್ನಾನ ಆದಮೇಲೆ ಈ ರೀತಿ ದೇವ್ರ ಪೂಜೆ ಅದೆಲ್ಲ ಮಾಡಿಕೊಂಡು ಮತ್ತೆ ಮುಂದೆ ಇರುತ್ತೆಲ್ಲ ಕೆಲಸ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ನನ್ನ ಬ್ಲಾಗ್ ಇಷ್ಟ ಆಗ್ತಾ ಇದ್ದರೆ ನನ್ನ ವಿಡಿಯೋಗೆ ಕಮೆಂಟ್ಸ್ ಮಾಡಿ ಹೇಳಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ವಿಡಿಯೋ ತರ್ತಾ ಹೋಗ್ತೀನಿ. ನಾನು ಕೂಡ ಮಾಡೋ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ನೋಡ್ತಾ ಇರೋವಂಥ ವಿಡಿಯೋ ಎಲ್ಲರೂ ಕೂಡ ಲೈಕ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ, ನನ್ನ ಪೂಜೆ ಎಲ್ಲ ರೆಡಿ ಆಗ್ತಾ ಇರೋದು. ಎಲ್ಲ ಕೂಡ ದೇವರೆಲ್ಲ ತೊಳೆದು ಇಟ್ಕೊಂಡೆ. ಜಾಸ್ತಿ ಏನು ದೇವರಿಲ್ಲ, ಸ್ವಲ್ಪ ದೇವರಿರೋದು. ಅಷ್ಟರಲ್ಲಿ ನಾನು ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲೇನು ದೇವ್ರ ಗುಡಿ ದೇವ್ರದ್ದೇನು ಎಲ್ಲ ಪೂಜೆ ಮಾಡೋದಕ್ಕೆ ಏನು ಜಾಸ್ತಿ ಜಾಗ ಕೂಡ ಇಲ್ಲ. ಹಾಗಾಗಿ ನಾನು ಈ ರೀತಿ ನೋಡ್ತಾ ಇರ್ಬೋದು, ಎಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲಿ ಜಾಗ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ಈ ರೀತಿ ರೆಡಿ ಮಾಡ್ಕೊಂಡು ಈ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ದೇವ್ರ ಪೂಜೆ ಆಯಿತು, ದೀಪ ಹಚ್ಚಿಸಿ ಮತ್ತು ಊದಿನ ಕಡ್ಡಿ ಹಚ್ತಾ ಇದ್ದೀನಿ. ಊದಿನ ಕಡ್ಡಿ ಹಚ್ಕೊಂಡು ದೇವರಿಗೆ ಬೆಳಗ್ಗೆ ಬಿಡ್ತೀನಿ. ನೋಡ್ತಾ ಇರೋರೆಲ್ರಿಗೂ ಕೂಡ ನನ್ನ ವಿಡಿಯೋ ಯಾವ ರೀತಿ ಅನಿಸ್ತದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇವಾಗ ನೋಡ್ತಾ ಇರ್ಬೋದು, ದೇವರ ಪೂಜೆಗೆ ನಾನು ಉದ್ಬತ್ತಿ ಹಚ್ಚಿದ್ದೀನಲ್ಲ, ಎಲ್ಲ ಕೂಡ ಬೆಳಗಿರೋದು. ಇವಾಗ ಇಷ್ಟೆಲ್ಲ ಪೂಜೆ ಆದಮೇಲೆ ನಾನು ಇಷ್ಟಕ್ಕೆ ಪೂಜೆ ಮುಗಿದೋಗಲ್ಲ, ಇನ್ನೂ ಸ್ವಲ್ಪ ಬಾಕಿ ಇರೋದು. ಏನಪ್ಪ ಅಂದರೆ, ನಾನು ದೇವ್ರ ಪೂಜೆ ಆದ ತಕ್ಷಣ ನಾನು ದೇವರ ಜಪ್ ಮಾಡ್ತೀನಿ. ಅಂದರೆ ನಮ್ಮ ಗುರುಗಳು ನೋಡಿ, ಅವರ ಜಪ್ ಮಾಡ್ತೀನಿ. ದಿನಾಲು ಇದೇ ಥರವಾಗಿರುತ್ತೆ. ಈಗ ಜಾಸ್ತಿ ಅಂದರೆ ಗುರುವಾರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಉಳಿಕೆ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಟೈಮಲ್ಲಿ ಪೂಜೆ ಆಗೋಗುತ್ತೆ. ನಾನಿವಾಗ ಶ್ರೀ ಸ್ವಾಮಿ ಸಮರ್ಥ ಜಪ್ ಅಂತ ಅವ್ರದ್ದು ಜಪ್ ಮಾಡ್ತಾಯಿದ್ದೀನಿ. ಏನಂದರೆ ಮಾಳು ಸಿಗುತ್ತೆ, ತುಳಸಿ ಮಾಳೆ ಯಾವ ರೀತಿ ಇರುತ್ತಲ್ಲ ಅದೇ ಥರವಾಗಿ ಇದು ಕೂಡ ಮಾಡಿರೋದು. ಅದು 108 ಇರುತ್ತೆ. ಅದು ನೋಡಿ ಅವ್ರ ಹೆಸರು ತಗೊಳ್ತಾ ಒಂದೊಂದು ಮಣಿಗಳು ಸರಿಸ್ತಾ ಹೋಗಬೇಕು. ಹಾಗಾಗಿ ನಾನು ಅವ್ರ ಜಪ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಅವ್ರ ಜಪ್ ಮಾಡಿಕೊಂಡು ಮತ್ತು ಅದೊಂದು ಅವರೊಂದು ಒಂಥರ ಅಂತಲ್ಲ ಮಂತ್ರ ಥರ ಅವ್ರದ್ದೊಂದು ಜಪ್ ಆದಮೇಲೆ ಒಂದು ಹಾಡ ಕೂಡ ಇರೋದು. ಅದು ಹಾಡಿದ ಮೇಲೆ ನಾನು ಪೂರ್ತಿ ಮುಂದೆ ಎಲ್ಲ ಕೆಲಸ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಮನಸ್ಸಿಗೆ ಕೂಡ ಒಂಥರ ಶಾಂತಿವಾಗಿರುತ್ತೆ. ಹಾಗೆ ದಿನ ಪೂರ್ತಿ ಚೆನ್ನಾಗಿ ಹೋಗುತ್ತೆ. ಅದು ಒಂಥರ ಅದು ಮನಸ್ಸಲ್ಲಿ ದಿನ ಪೂರ್ತಿ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಒಂಥರ ಭಾವನೆ ಕೂಡ ನಮ್ಮ ಜೊತೆಗೆ ಇರುತ್ತೆ. ಹಾಗಾಗಿ ದಿನಾಲೂ ಇದೇ ಥರವಾಗಿ ನನ್ನ ರೂಟೀನ್ ಇರ್ತಾ ಹೋಗುತ್ತೆ. ನೀವು ಕೂಡ ನೋಡಿ ತೋರಿಸ್ತಾ ಹೋಗ್ತೀನಿ. ಇವಾಗ ನೋಡಿ 108 ಜಪ್ ಮಾಡಾದಮೇಲೆ ನಾನು ಅವ್ರದ್ದು ಒಂದು ಚೆನ್ನಾಗಿರುವಂಥ ಹಾಡು, ಅದು ಕೂಡ ನಿಮಗೆ ಬೇಕಂದರೆ ಹೇಳಿ. ಮತ್ತೊಂದು ಸರ್ತಿ ಕಮೆಂಟ್ಸ್ನಲ್ಲಿ ನೀವು ಹೇಳಿದಾಗ ನಾನು ಅದು ಕೂಡ ಈಗ ರೆಕಾರ್ಡ್ ಮಾಡ್ತೀನಿ. ಖಂಡಿತವಾಗಿ ನೀವು ಕೂಡ ಕೇಳ್ಬೋದು. ಅಷ್ಟೇ, ನಾನು ಹಾಡುವಂಥ ಹಾಡು ನಿಮಗೆ ತಿಳಿಬೇಕಂತ ಅಂತ ಗೊತ್ತಿಲ್ಲ. ಯಾಕಂದರೆ ನಾನಿಲ್ಲಿ ಹಾಡುವಂಥ ಹಾಡು ಅದು ಮರಾಠಿಯಲ್ಲಿರುತ್ತೆ. ಯಾಕಂದರೆ ನಾವು ಇರೋದೊಂದು ಮಾತ್ರ ಮಹಾರಾಷ್ಟ್ರದಲ್ಲಲ್ವ, ಅದು ಸ್ವಲ್ಪ ಮರಾಠಿ ಸಾಂಗ್ ಇರೋದು. ಇವಾಗ ನೋಡಿ 108 ಮಾಳು ಜಪ ಆಯಿತು. ಆದಮೇಲೆ ನಾನು ಇವಾಗ ಸ್ವಾಮಿ ಸಮರ್ಥ ಈಗ ಮಂತ್ರ ಇರೋದು ಸಾಂಗ್ ಅದು ಹಾಡ್ತೀನಿ. ಅದಾದಮೇಲೆ ಮುಂದೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ನೋಡಿ, ಈ ರೀತಿ ದಿನಾಲೂ ನನ್ನ ರೂಟೀನ್ ಇರುತ್ತೆ ನೋಡಿ. ಇದೆಲ್ಲ ಆದಮೇಲೆ ನಾನು ಮುಂದೆ ಎಲ್ಲ ನನ್ನ ಕೆಲಸ ಮಾಡ್ಕೊಳ್ತೀನಿ. ಇದಿಷ್ಟು ಆಗೋವರೆಗೂ ನನಗೊಂಥರ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ. ಒಂದೊಂದು ಸರ್ತಿ ಏನಾದರೂ ಸ್ವಲ್ಪ ಲೇಟ್ ಆದರೆ ಬೆಳಗ್ಗೆ ಟೀ ಅದೆಲ್ಲ ಕುಡ್ಕೊಂಡು ಮಾಡ್ಕೊಳ್ತೀನಿ. ಇಲ್ಲಾಂದರೆ ಈ ರೀತಿ ಆದಮೇಲೆ ಮುಂದೆ ಕೆಲಸ ಮಾಡ್ಕೊಳ್ತೀನಿ. ಯಾವಾಗಾದ್ರೂ ಮನಸ್ಸಿಗೆ ನಾನು ಟೀ ಕುಡಿಬೇಕಂತ ಅಂದ್ಕೊಂಡಿದ್ರೆ ಅದೆಲ್ಲ ಆದಮೇಲೆ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಫಸ್ಟ್ ದೇವ್ರ ಪೂಜೆ, ಆಮೇಲೆಲ್ಲ ಕೆಲಸಗಳು. ಇವಾಗ ನೋಡಿ ಅವ್ರದ್ದೆಲ್ಲ ಆಯಿತು, ಮಂತ್ರ ಎಲ್ಲ ಅನ್ನೋದೆಲ್ಲ ಆಯ್ತಲ್ವ. ಆದಮೇಲೆ ಅವರಿಗೊಂದು ಮುಜ್ರ, ಯಾವ ರೀತಿ ನಾವು ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಲ್ಲ, ಅವ್ರಿಗೆ ಈ ಥರ ಮಾಡಿದ್ರೇ ನಮಗೆ ಅವ್ರಿಗೆ ನಮಸ್ಕಾರ ಮಾಡಿದಾರೆ ಅಂತ ಅನಿಸುತ್ತೆ. ಏನಾದರೂ ತಪ್ಪಾದರೂ ಕೂಡ ಒಪ್ಪಿಸ್ಕೊಳ್ಳಿ ಅಂತ ಈ ರೀತಿ ನಾವು ಮಾಡ್ತೀವಿ. ತುಂಬಾ ಭಕ್ತಿ ನೋಡಿ, ಎಷ್ಟು ನಾವು ಭಕ್ತಿ ಮಾಡ್ತೀವಿ ಅಷ್ಟು ನಮ್ಮ ಜೊತೆಗೆ ಇದ್ದಾರೆ ಅಂತ ಒಂಥರ ಭಾವನೆ ನಮಗೆ ನೋಡಿ. ಇವಾಗ ನೋಡಿ ಎಲ್ಲ ಕೂಡ ಪೂಜೆ ಆಯಿತು. ಆದಮೇಲೆ ಮುಂದೆ ಎಲ್ಲ ಕೆಲಸ ಸ್ಟಾರ್ಟ್. ಏನಂದರೆ ನಾನು ಜಾಸ್ತಿ ರೂಟೀನ್ ಒಂದೊಂದು ಸರ್ತಿ ಜಾಸ್ತಿ ಇರುತ್ತೆ, ಒಂದೊಂದು ಸರ್ತಿ ಏನು ಜಾಸ್ತಿ ಇಲ್ಲ, ಸಿಂಪಲ್ ಆಗೋಗುತ್ತೆ ಕೆಲಸ ಕೂಡ. ಇವಾಗ ಬನ್ನಿ, ಬಿಸಿ ಬಿಸಿ ಟೀ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ ಎಲ್ಲ ಪೂಜೆ ಎಲ್ಲ ಆಗಿರೋದು ತೋರಿಸ್ತಾ ಇದ್ದೀನಿ. ಏನಂದರೆ ಇವರು ನೋಡಿ ಶ್ರೀ ಸ್ವಾಮಿ ಸಮರ್ಥ, ಈ ಗುರುಗಳು ಎಲ್ಲಿದ್ದಾರೆ ಅಂದರೆ ಅಕ್ಕಲ್ಕೋಟ್.
ಅಕ್ಕಲಕೋಟೆ ಎಲ್ಲಿ ಬರುತ್ತಪ್ಪ ಅಂದರೆ ನಮ್ಮ ಹತ್ರ ಮಹಾರಾಷ್ಟ್ರ ಸೊಲ್ಲಾಪುರ ಹತ್ರನೇ ಅಕ್ಕಲಕೋಟು. ಅಲ್ಲಿಂದ 40 ಕಿಲೋಮೀಟ್ರ್ ಅಷ್ಟೇ ಅಕ್ಕಲಕೋಟೆ ದೇವಸ್ಥಾನ. ಎಲ್ಲಿ ಗೂಗಲ್ನಲ್ಲಿ ಹೊಡೆದ್ರೂ ಕೂಡ ಅವ್ರದ್ದು ಬಂದೇ ಬರುತ್ತೆ ನೋಡಿ. ತುಂಬಾ ಚೆನ್ನಾಗಿರೋದು ಮತ್ತು ತುಂಬಾ ಜನರು ಈ ರೀತಿ ಭಾವನೆ ಎಷ್ಟು ಭಕ್ತಿ ಮಾಡ್ತಾರಲ್ಲ ಅಷ್ಟು ನಮ್ದು ಏನಿರುವಂಥ ಹೆಚ್ಚೆ ಎಲ್ಲ ಪೂರ್ತಿ ಆಗುತ್ತೆ ನೋಡಿ. ಇವಾಗಿನ ರೂಟೀನ್ ಏನಂದರೆ ನೋಡಿ, ರಾತ್ರಿ ನಾನೀಗ ಮಕ್ಕಳಿಗೆ ಬೆಳಗ್ಗೆ ಟಿಫನ್ ಬಾಕ್ಸಿಗೆ ದೋಸೆ ಮಾಡಿಕೊಟ್ಟಿದ್ದೆ. ಇವಾಗ ದೋಸೆ ಇಟ್ಟಿರೋದು, ದೋಸೆ ಜೊತೆಗೆ ಚಟ್ನಿ ಎಲ್ಲ ಮಾಡಬೇಕು. ಮಕ್ಕಳಿಗೇನು ದೋಸೆ ಜೊತೆಗೆ ನಾನು ಶೇಂಗಾ ಪುಡಿ ಹಾಕಿ ದೋಸೆ ಹಾಕ್ಕೊಡ್ತೀನಿ, ಅವ್ರು ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇವಾಗ ನಿನ್ನೆ ರಾತ್ರಿ ನಾನು ಪುಳಿಯೋಗರೆ ಮಸಾಲೆ ಮನೆಯಲ್ಲೇ ಮಾಡಿರೋದು, ಅದು ರೆಸಿಪಿ ಬೇಕಂದರೆ ಖಂಡಿತವಾಗಿ ಹೇಳಿ, ನಿಮಗೆ ಮತ್ತೊಂದು ಸರ್ತಿ ರೆಸಿಪಿ ಕೂಡ ಕೊಡ್ತೀನಿ. ತುಂಬಾ ಚೆನ್ನಾಗಿರೋದು ರೆಸಿಪಿ. ಪುಳಿಯೋಗರೆ ಮಸಾಲೆ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಅಣ್ಣ ಇಲ್ಲಿಂದ ಸ್ವಲ್ಪ ಡ್ಯೂಟಿ ಮೇಲೆ ಜಾಸ್ತಿ ದೂರ ಇರೋದಲ್ವ, ಅವ್ನು ಯಾವಾಗಾರು ಏನಾದರೂ ಮಾಡ್ಕೋಬೇಕಂದಾಗ ಅದು ಏನಾದರೂ ಇಲ್ಲದೆ ಇದ್ರೂ ಕೂಡ ಈ ರೀತಿ ಪುಳಿಯೋಗರೆ ಮಾಡ್ಕೊಂಡು ಇಟ್ಕೊಂಡ್ರೆ ಅನ್ನ ಮಾಡಿಟ್ಬಿಟ್ರೆ ಕಳಿಸ್ಕೋಬೋದಂತ ಅವನಿಗೆ ಪುಳಿಯೋಗರೆ ಮಸಾಲೆ ಮಾಡಿ ಕೊಟ್ಟಿದ್ದೀನಿ. ಅದು ತುಂಬಾ ಸಖತ್ತಾಗಿರುತ್ತೆ. ಮನೇಲೆಲ್ಲರೂ ಕೂಡ ಅದೇ ಅಂತ ಇದ್ರು, ತುಂಬಾ ಚೆನ್ನಾಗಿ ಮಾಡಿದೀನಿ ಅಂದರು. ಅದು ಕೂಡ ಬೇಕಂದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಈ ಕಡೆ ಬಿಸಿ ಬಿಸಿ ನಾನು ಟೀ ಇಟ್ಕೊಂಡಿದ್ದೀನಿ. ಟೀ ಕುದೀತಾ ಇರೋದು ನನಗೆ ಮತ್ತು ನಮ್ಮ ಮನೆಯವರಿಗಷ್ಟೇ. ಬೆಳಗ್ಗೆ ಹುಡುಗರಿಗೆಲ್ಲ ಮಾಡಿ ಕೊಟ್ಟಾಯಿತು, ನಮ್ಮಿಬ್ಬರಿಗೆ ಮಾಡಿಕೊಂಡು ಕುಡಿತಾ ಇದ್ದೀವಿ. ಬಿಸಿ ಬಿಸಿ ಟೀ ಮತ್ತು ಟೀ ಆಮೇಲೆ ದೋಸೆ ಹಿಟ್ಟು ಇದಿರೋದಲ್ವ, ಚಟ್ನಿ ಮಾಡ್ಕೊಳ್ತೀನಿ, ದೋಸೆ ಹಾಕ್ಕೊಳ್ತೀನಿ. ಇವಾಗ ನೋಡಿ ಟೀ ಚೆನ್ನಾಗಿ ಕುದೀತಾ ಇರೋದು. ಬೆಳಗ್ಗೆ ಒಂದು ಟೀ ಇದ್ರೇ ಮನಸ್ಸಿಗೆ ನನ್ನ ಸಮಾಧಾನ ಆಗುತ್ತೆ. ನಾನು ಟೀ ಕುಡದೆ ಹೋದರೆ ನನಗೆ ಒಂಥರ ಎಕ್ಕಡರ ಅನಿಸುತ್ತೆ ನೋಡಿ. ಅದ್ರ ಜೊತೆಗೆ ಬಿಸ್ಕಿಟ್ ಬೇಕು. ಡೈಲಿ ನಂಗೆ ಒಂಥರ ಬಿಸ್ಕಿಟ್ಟು ಟೀ ಎರಡೂ ಕೂಡ ಇದ್ರೇ ಸಖತ್ ಟೇಸ್ಟಿಯಾಗಿ ಒಂದು ನಾಷ್ಟ ಕೂಡ ಅವಶ್ಯಕತೆ ಬೀಳೋದಿಲ್ಲ. ಅದೊಂಥರ ನಾಷ್ಟ ತಿಂದೋದ ರೀತಿ ಹೊಟ್ಟೆ ತುಂಬಿಡುತ್ತೆ ನೋಡಿ ನನಗೆ. ನಾನು 20 ತಿಂದರೆ ಹುಡುಗರಿಗೆ ಸ್ವಲ್ಪ ಮಾರಿಗೆ ಕೊಡಬೇಕು, ಅವರೇ ಒಂದು ನಮಗೊಂದು ತಂದುಬಿಡ್ತಾರೆ. ಅವರು ಡೈಲಿ ಹಾಲು ಪ್ಯಾಕೆಟ್ ತರುವಾಗ ಬಿಸ್ಕಿಟ್ ಮಕ್ಕಳಿಗೊಂದು ನಮಗೊಂದು ತಂದುಬಿಡ್ತಾರೆ. ಹಾಗಾಗಿ ಈಗ ಬಿಸ್ಕಿಟ್ ಟೀ ಕುಡಿಯೋಣ ಬನ್ನಿ. ಡೈಲಿ ಏನಿಲ್ಲ, ಯಾವಾಗ ಬೇಡದಾದ್ರೆ ಅವ್ರು ಏನಾದರೂ ಸಮೋಸ ಟ್ರೋಸು ಇವೆಲ್ಲ ತರ್ತೀವಿ ನಾವು. ಅದು ಕೂಡ ಇವಾಗ ಟೀ ಚೆನ್ನಾಗಿ ಕುದೀತು. ಟೀ ಕುದ್ಮೇಲೆ ಕಪ್ಪಲ್ಲಿ ಹಾಕ್ಕೊಂಡು ನಾನು ಇವಾಗ ಟೀ ಕುಡಿಯೋಣ ಬನ್ನಿ, ಬಿಸಿ ಬಿಸಿ ಟೀ. ಇವಾಗ ನೋಡಿ, ಅವ್ರಿಗೆ ಒಂದು ಕಪ್ಪಲ್ಲಿ ನನ್ನೊಂದು ಕಪ್ಪಲ್ಲಿ ಹಾಕ್ಕೊಂಡು ಬಿಸ್ಕಿಟ್ ತಗೊಂಡು ಟೀ ಕುಡಿದು ಬಿಡ್ತೀವಿ. ಅವರೊಂದು 4-5 ಬಿಸ್ಕಿಟ್ ತಿಂತಾರೆ, ನಾನೊಂದು 4-5 ಬಿಸ್ಕಿಟ್ ತಿಂತೀವಿ. ಇಬ್ಬರು ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಮುಂದಿನ ಏನೆಲ್ಲ ಕೆಲಸ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಬಿಸ್ಕೆಟ್ ಕೂಡ ಹರಿದೊಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಯಾರಿಗೆಲ್ಲ ನನ್ನ ಸಿಂಪಲ್ ರೂಟೀನ್ ಇಷ್ಟ ಆಗೋರಿದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ, ಮಾಡ್ತಾ ಹೋಗ್ತೀನಿ ರೂಟೀನ್ ಕೂಡ. ಇಲ್ಲ ಅಂದರೂ ಹಾಗೆ ಕೂಡ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೋಡಿ ಬಿಸಿ ಬಿಸಿ ಟೀ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ, ಅವರಿಗೂ ಕೂಡ ಒಂದು ಕೊಡ್ತೀನಿ, ನಾನು ಒಂದು ಕೂಡ ತೊಗೊಳ್ತೀನಿ. ಈ ಕಡೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು, ಅಷ್ಟೊತ್ತು ತನಕ ಬಿಟ್ಬಿಡ್ತೀನಿ. ಹಾಗೆ ಟೀ ಒಯ್ದು ಕೊಡ್ತೀನಿ ಅವರಿಗೂ ಕೂಡ, ನಾನು ಕೂಡ ತೊಗೊಂಡು ಹೋಗ್ತೀನಿ. ಅವರಿಗೂ ಕೂಡ ಒಂದು ಕೊಟ್ಟೆ. ಒಬ್ರಿಗೆ ಒಂದೊಂದು ಥರ ಕ್ಯಾಮ್ರಾ ಮುಂದ್ಗಡೆ ಬರೋದಕ್ಕೆ ಸ್ವಲ್ಪ ನಾಚಿಕೆ ಅಲ್ವಾ ಅವ್ರಿಗಾಗಿ, ಅವ್ರಿಗೆ ಏನು ಇಷ್ಟ ಇಲ್ಲ. ಹಾಗಾಗಿ ಅವ್ರಿಗೇನು ತಗೊಂಡಿಲ್ಲ ಕ್ಯಾಮ್ರಾ ಮುಂದೆ. ಇವಾಗ ನಾನು ಟೀ ಕುಡ್ದೆ ಮತ್ತೆ ರೆಡಿಯಾಗಿದ್ದೀನಿ. ಎಲ್ಲಿಗಂದರೆ ನಾನು ಅಮ್ಮನ ಮನೆಗೆ ಹೋಗ್ಬೇಕಂತ ರೆಡಿಯಾಗಿದ್ದೀನಿ. ಅಷ್ಟರಲ್ಲಿ ಮತ್ತೆ ದೋಸೆ ಚಟ್ನಿ ಮಾಡಿಕೊಂಡು ತಿಂದು ಹೋದ್ರಾಯ್ತಂತ ಮಾಡಿಕೊಂಡು ತಿನ್ನೋದಕ್ಕೆ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಅದೇ ಪ್ಯಾನ್ನಲ್ಲಿ ನಾನು ಸ್ವಲ್ಪ ಶೇಂಗಾ ಕಾಳು ಪುಟಾಣಿ ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹುರಿಬೇಕು, ಶೇಂಗಾ ಕಾಳು ಮಾತ್ರ ಹುರ್ಕೊಳ್ಳೇಬೇಕು. ಅದ್ರ ಜೊತೆಗೆ ಪುಟಾಣಿ ಕಾಳು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಚಟ್ನಿ ಸಖತ್ ಟೇಸ್ಟ್ ಆಗುತ್ತೆ. ಈ ನೋಡಿ ಸಿಂಪಲಾಗಿ ಮಾಡ್ತೀನಿ, ಆದರೂ ಕೂಡ ಸಖತ್ ರುಚಿಯಾಗಿ ಟೇಸ್ಟ್ ಆಗುತ್ತೆ. ಅದಕ್ಕೆ ಮತ್ತೆ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಏನೂ ಇಲ್ಲ. ಹಾಗೆ ಇಲ್ದರೂ ಕೂಡ ಪರವಾಗಿಲ್ಲ, ಇಲ್ಲದೇ ಹೋದರೂ ಕೂಡ ಇಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ಚಟ್ನಿ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನೋಡ್ಬೋದು ಇಲ್ಲಿ ನೀವು. ನೋಡಿದ್ರಲ್ಲ, ನಾನು 4-5 ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದೆರಡೂ ಕೂಡ ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ತೆಗಿತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ತುಂಬಾ ಲೆಂತ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡಿದ್ದೀನಿ.
ಇವಾಗ ನೋಡಿ ಹುರ್ಕೊಂಡಿರೋದೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಹುಣಸೆ ಹಣ್ಣು ಹಾಕೋದ್ರಿಂದ ತುಂಬಾ ಸಖತ್ ಟೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡು ನಾನೀಗ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಚಟ್ನಿ. ನೋಡಿ ಮಿಕ್ಸಿ ಮಾಡಿದೆ ಚಟ್ನಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರುಬ್ಕೋಬೇಕು. ಆಯ್ತಲ್ಲ, ರುಬ್ಬಿರೋದಾಯಿತು. ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಡಬೇಕಲ್ಲ, ಹಾಗಾಗಿ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನೀಗ ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಏನಿರುತ್ತೆ ಅದು ಹಾಕ್ಕೋಬೋದು. ನಾನು ನೋಡಿ ಇವಾಗ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ ಇವೆರಡೇ ಹಾಕ್ಕೊಳ್ತಾ ಇರೋದು. ಇಷ್ಟು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಬಿಡೋಣ. ಸಖತ್ ರುಚಿಯಾಗಿ ಚಟ್ನಿ ರೆಡಿ. ಒಂದು ಬೇರೆ ಬೌಲಲ್ಲಿ ಕೂಡ ತೆಕ್ಕೊಬೋದು, ಇಟ್ಕೊಬೋದು. ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾದ್ರೆ ನಿಮ್ಗೆ ಇಷ್ಟ ತರಗ ನಿಮ್ಗೆ ಯಾವ ರೀತಿ ಇಷ್ಟ ಅನಿಸುತ್ತೆ ಆ ರೀತಿ ಮಾಡ್ಕೊಬೋದು. ನಾನೇನು ಜಾಸ್ತಿ ತೆಳು ಮಾಡಿಲ್ಲ, ಅಷ್ಟೇ ನಾರ್ಮಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಇಬ್ಬರೇ ಇರಬಲ್ಲ, ಹಾಗಾಗಿ ಸಾಕಾಗತ್ತೆ. ನೋಡಿ ಎಷ್ಟು ಸಖತ್ ಟೇಸ್ಟಾಗಿ ಚಟ್ನಿ ರೆಡಿ ಆಯಿತು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರೋದು. ವಾವ್! ಈ ನೋಡಿ ಕರಿಬೇವು ಏನೆಲ್ಲ ಹಾಕ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ, ಸೂಪರ್ ಆಗುತ್ತೆ. ಸ್ವಲ್ಪ ಚಟ್ನಿ ಕೆಳಗಡೆ ಚೆಲ್ಬಿಡ್ತು, ಅದು ಕೂಡ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಬಿಟ್ಟೆ. ಏನಾದರೂ ಕೆಲಸ ಮಾಡ್ತಾ ಹೋದಾಗ ಏನಾದರೂ ಒಂದು ಎಡವಟ್ಟಾಗುತ್ತೆ ನೋಡಿ, ಈ ರೀತಿ ನನ್ನ ಹತ್ರ. ಇವಾಗ ದೋಸೆ ಹಿಟ್ಟು, ನೆನೆ ಹಾಕಿರುವಂಥ ದೋಸೆ ಹಿಟ್ಟು ರಾತ್ರಿ ಇತ್ತಲ್ವ, ಅದು ಬೇರೆ ಬೌಲಲ್ಲಿ ತೆಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅದೇ ಬೌಲಲ್ಲಿ ಮಿಕ್ಸ್ ಮಾಡೋದಿಲ್ಲ ಯಾವತ್ತೂ ಕೂಡ. ಆ ರೀತಿ ಮಿಕ್ಸ್ ಮಾಡಿದ್ವಿ ಅಂದರೆ ಹಿಟ್ಟು ಏನಾದರೂ ಉಳಿದು ಬಿಡುತ್ತಂದರೆ ಅದು ಬೇಗನೆ ಕೆಡುತ್ತೆ, ಒಂಥರ ಬೇಗನೆ ಹುಳಿ ಆಗ್ತಾ ಬರುತ್ತೆ. ಆ ರೀತಿ ಮಾಡಬಾರ್ದು. ಈ ರೀತಿ ಬೇರೆ ಬೌಲಲ್ಲಿ ತೆಕ್ಕೊಂಡು ನಿಮ್ಗೆ ಯಾವ ರೀತಿ ಹದವಾಗಿ ಕಲಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು, ಉಪ್ಪು ಮತ್ತು ಬೇಕಂದರೆ ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೋಬೋದು. ನಾನು ರಾತ್ರಿ ನೆನೆ ಹಾಕುವಾಗ ಏನೂ ಕೂಡ ಹಾಕಲ್ಲ, ಹಾಗೆ ನೆನೆ ಹಾಕ್ಕೊಳ್ತೀನಿ. ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ಯಾವ ರೀತಿ ದೋಸೆ ಹಿಟ್ಟು ನೆನೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಈ ರೀತಿ ಹದವಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಅರ್ಧ ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೆಟ್ ದೋಸೆ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಸೋಡಾ ಹಾಕ್ಕೊಂಡ್ರೆ ತುಂಬಾ ಸ್ಪಂಜಿಯಾಗಿ ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಸೋಡಾ ಹಾಕಿದ್ದೀನಿ. ಜಾಸ್ತಿ ಏನಿಲ್ಲ, ಸುಮ್ಮನೆ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡಿರೋದು. ನಾನು ದೋಸೆ ಹಾಕ್ಕೊಳ್ಳೋದಕ್ಕೆ ಪ್ಯಾನ್ನಲ್ಲೇ ದೋಸೆ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಸೆಟ್ ದೋಸೆ ಪ್ಯಾನ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಪ್ಯಾನ್ನಲ್ಲಿ ಹಾಕ್ಕೊಳ್ತೀನಿ. ನಾನು ದೋಸೆ ಹಂಚು ಸ್ವಲ್ಪ ಖರಾಬ್ ಆಗಿರೋದು, ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ತೀನಿ. ಅದ್ರ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಎಣ್ಣೆ ಹಾಕಿ ಸೆಟ್ ದೋಸೆ ಮಾಡ್ಕೊಂಡ್ರೆ ಏನು ಸಖತ್ತಾಗುತ್ತೆ ಅಂದರೆ ಕೇಳಬೇಡುವಷ್ಟು ರುಚಿಯಾಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ಇದೇ ಥರವಾಗಿ ಮಾಡಿಕೊಡ್ತೀವಿ. ಏನು ಮಸಾಲೆ ಗಿಸಾಲೆ ಹಾಕೋದಿಲ್ಲ. ಈಗ ಈ ರೀತಿ ಶೇಂಗಾ ಪುಡಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ವಾವ್! ಮತ್ತೆ ಮತ್ತೆ ಇದೇ ಥರವಾಗಿ ಬಿಡ್ತಾರೆ ಮನೇಲಿ, ಆ ರೀತಿ ರುಚಿಯಾಗುತ್ತೆ. ಇವಾಗ ಸೆಟ್ ದೋಸೆ ರೆಡಿ. ಅದ್ರ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಹಾಕ್ಕೊಂಡೆ ಮತ್ತು ಸೆಟ್ ದೋಸೆ ಕೂಡ ಆಯಿತು. ಇನ್ನೊಂದು ಸರ್ತಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತವ ಮೇಲೆ ನೀರು ಹಾಕಿ ಈ ರೀತಿ ಚೆನ್ನಾಗಿ ನಿಮ್ಗೆ ಬೇಕಾದಷ್ಟು ತೆಳುವಾಗಿ ದೋಸೆ ಕೂಡ ಹಾಕೋಬೋದು. ತೆಳುವಾಗಿ ದೋಸೆ ಹಾಕೋದಕ್ಕೆ ಸ್ವಲ್ಪ ದೊಡ್ಡ ಹಚ್ಚಿದ್ರೇ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ನಾನು ಇದೇ ರೀತಿ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆಲ್ಲ ಥರವಾಗಿ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ನೋಡಿ ಎಷ್ಟು ಗಿಳಿಯರವಾಗಿ ಆಗಿತ್ತು. ಇವಾಗ ನಮ್ಮ ಮಕ್ಕಳಿಗೆ ಯಾವ ರೀತಿ ದೋಸೆ ಹಾಕ್ತೀನಿ ಅಂದರೆ ನೋಡಿ, ಈ ರೀತಿ ಪ್ಯಾನ್ ಕೇಕ್ ಯಾವ ರೀತಿ ಇರುತ್ತಲ್ವ ಆ ರೀತಿ ಚಿಕ್ಕ ಚಿಕ್ಕ ದೋಸೆ ಹಾಕಿ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕಿ ತುಪ್ಪ ಹಾಕಿ ಕೊಟ್ಟರೆ ಅಂದರೆ ಅವ್ರು ಹಾಗೇ ತಿಂತಾರೆ. ಚಟ್ನಿ ಗಿಟ್ನಿ ಬಿಡೋದಿಲ್ಲ, ಅವ್ರಿಗೆ ಈ ಥರನೇ ಇಷ್ಟಪಡ್ತಾರೆ. ಅವ್ರಿಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಇವೆಲ್ಲ ಹಾಕ್ಕೊಟ್ರೆ ಅವೆಲ್ಲ ಜಾಸ್ತಿ ತೆಗೆದು ತಿನ್ನಬೇಕಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಅವ್ರು ಹಾಗೆ ಇಟ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಿಲ್ಲ, ಈ ರೀತಿ ನಾನು ಶೇಂಗಾ ಪುಡಿ ಹಾಕಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂದು ಟಿಫನ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿ. ಇವಾಗ ನೋಡಿ ತಿರುವು ಹಾಕಿದ್ದೀನಿ. ಈ ರೀತಿ ಮಾಡಿ ಕೊಡ್ತೀವಲ್ಲ ಮಕ್ಕಳಿಗೆ ಒಂಥರ ಅಟ್ರಾಕ್ಷನ್ ಚೆನ್ನಾಗಾಗುತ್ತೆ. ಸಣ್ಣ ಸಣ್ಣ ದೋಸೆ ಇರುತ್ತಲ್ವ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರಲ್ಲಿ ಮತ್ತೊಬ್ಬರು ಕೂಡ ಹುಡುಗರು ಕೂಡ ಸ್ಕೂಲ್ನಲ್ಲಿರುವಂಥ ಹುಡುಗರು ಅವರು ಕೂಡ ಬೇಡಿ ಈ ರೀತಿ ಚೆನ್ನಾಗಾಗುತ್ತೆ ಅಂತ ಅವರು ಕೂಡ ಇಷ್ಟಪಟ್ಟು ತಿಂತಾರಂತ ಅವರು ಕೂಡ ಅವ್ರಿಗೆ ಜಾಸ್ತಿ ಕಟ್ಟಿಕೊಡ್ತೀನಿ. ಇವಾಗ ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೆ ನೋಡಿ, ಬಿಸಿ ಬಿಸಿ ಸೆಟ್ ದೋಸೆ, ಚಟ್ನಿ, ಇದ್ರ ಜೊತೆಗೆ ಸಖತ್ತಾಗಿ ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ನಿಮಗೂ ಕೂಡ ನೋಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಇರೋದು ನೋಡಿ ವೀಕ್ಷಕರೇ, ತೋರಿಸಿದ್ದೀನಿ. ನನ್ನ ರೂಟೀನ್ ಈ ರೀತಿ ಇರುತ್ತೆ. ಇವಾಗ ಮಾರ್ನಿಂಗ್ ರೂಟೀನ್ ಮುಗೀತು, ಇಷ್ಟೆಲ್ಲ ನಾಷ್ಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಬೇಕು. ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ಮತ್ತೊಂದೆಲ್ಲ ತೋರಿಸ್ತಾ ಹೋಗ್ತೀನಿ. ಅವು ಕೂಡ ವಿಡಿಯೋಗಳನ್ನ ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಅವರು ಕೂಡ ತಿಂತಾರೋರು ನೋಡಿ, ಅವರು ಕೂಡ ಟೇಸ್ಟ್ ನೋಡಿ ಸೂಪರಾಗಿರೋದು ಅಂತ ಅಂತಾಯಿದ್ರು. ವಾವ್! ಟೇಸ್ಟ್ ಆಗಿತ್ತು ಚಟ್ನಿ ಮತ್ತು ದೋಸೆ ಎಲ್ಲ ಕೂಡ ಸಖತ್ತಾಗಿತ್ತು.
ನೋಡಿದ್ರಲ್ಲ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ರೂಟೀನ್ ಮಾರ್ನಿಂಗ್ ಈ ರೀತಿ ಇತ್ತು. ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.